ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಿದೆ ಅಂತಕ್ಕಂಥ ಒಂದು ವಿಷಯದಲ್ಲಿ ದೆಹಲಿ ಜಂತರ್ ಮಂತರ್ನಲ್ಲಿ ಸುಮಾರು ದಿನಗಳಿಂದ ಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದ್ದು 26ನೇ ದಿನದಂದು ಸೋನಂ ವಾಂಗ್ಚುಕ್ ಅವರು ಕೇಂದ್ರ ಸರ್ಕಾರದ ಲಿಖಿತ ರೂಪದ ಮೇರೆಗೆ ಅವರು ತಾತ್ಕಾಲಿಕವಾಗಿ ಆ ಒಂದು ಹೋರಾಟವನ್ನು ಸ್ಥಗಿತಗೊಳಿಸಿದ್ದು, ಉಪವಾಸ ಸತ್ಯಾಗ್ರಹ ಮಾತ್ರ ಸ್ಥಗಿತವಾಗಿದೆ, ಹೋರಾಟ ನಿರಂತರವಾಗಿರುತ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ದೆಹಲಿಯಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ ಬೆಂಬಲಿಸಿ ಇವತ್ತಿನ ದಿನ ಆಳಂದ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ಕರ್ನಾಟಕ ಭೀಮಸೇನೆಯ ವತಿಯಿಂದ ಹಮ್ಮಿಕೊಂಡಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯವರ ಮೇಲೆ ಹಲ್ಲೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಭೀಮಸೇನೆಗೆ ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿನ ಏನು ಆಳಂದ ತಾಲೂಕು ಸಮಿತಿ ವತಿಯಿಂದ ಕರ್ನಾಟಕ ಭೀಮಸೇನೆ ಸಂಘಟನೆಯು ರಾಜ್ಯವ್ಯಾಪ್ತಿ ಇವತ್ತು ಏನು ಜಂತರ್ ಮಂತರ್ನಲ್ಲಿ ಸುಮಾರು 26 ದಿನಗಳ ಸತ್ಯಾಗ್ರಹ ಸೋನಂ ಅವರು ಮತ್ತು ದೀಪ್ಕೆ ಇವರ ನೇತೃತ್ವದಲ್ಲಿ ಏನು ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಯಲಾಗುತ್ತಿದೆ. 20ನೇ ದಿನ ಏನು ಕೇಂದ್ರ BJP ಸರ್ಕಾರ ತನ್ನ ಎಲ್ಲ ಪೊಲೀಸ್ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಮತ್ತು ವಿದ್ಯಾರ್ಥಿನಿಯಗಳ ಮೇಲೆ ಪೊಲೀಸ್ ಅಧಿಕಾರಿಗಳಿಂದ ವಿದ್ಯಾರ್ಥಿಗಳ ಮೇಲೆ ಮತ್ತು ಹೆಣ್ಣು ಮಹಿಳೆ ಎನ್ನಲಾಗದೆ ಎಲ್ಲರಿಗೂ ಲಾಠಿ ಚಾರ್ಜ್ ಮುಖಾಂತರ ಒಂದು ಅಮಾನವೀಯ ಘಟನೆ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮತ್ತು ಇಡೀ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಸರ್ವಾಧಿಕಾರ ಸರ್ಕಾರ ಆಗಿ ತಮ್ಮ ಮನಬಂದಂತೆ ಇಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇರುವುದಿಲ್ಲ ಎಂಬ ನಿಟ್ಟಿನಲ್ಲಿ ಸರ್ವಾಧಿಕಾರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಯವರು ಮತ್ತು ಇಡೀ ಕೇಂದ್ರ ಸಚಿವ ಸಂಪುಟ ಜನರಿಗೆ ಯಾವುದೇ ಒಂದು ಕನಿಕರ ತೋರಿಸದೆ ವಿದ್ಯಾರ್ಥಿಗಳ ಯುವಶಕ್ತಿ ಭಾರತದ ಒಂದು ದೇಶದಲ್ಲಿ ದೇಶ ಅಭಿವೃದ್ಧಿ ಆಗಬೇಕಾದರೆ ಯುವಶಕ್ತಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಅದು ಯುವಕರನ್ನೇ ಕೇಂದ್ರ ಸರ್ಕಾರ ತುಳಿಯುವ ಮತ್ತು ದೌರ್ಜನ್ಯ ಎಸಗುವ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಮಾಡುವ ಮತ್ತು ಅವರ ಬಟ್ಟೆ ಹರಿಯುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತದೆ. ಇದನ್ನು ನಾವು ಅತ್ಯಂತ ಖಂಡನೀಯವಾಗಿ ಕರ್ನಾಟಕ ಭೀಮಸೇನೆ ಒಂದು ತೀವ್ರವಾಗಿ ಖಂಡನೆ ಮಾಡುತ್ತೇವೆ ಮತ್ತು ಈ ಪ್ರತಿಭಟನೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸದ್ದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಹಾರ ಮತ್ತು ಕೂಡಲೇ ಶಿಕ್ಷಣ ಸಚಿವ ರಾಜೀನಾಮೆ ನೀಡಬೇಕು ಮತ್ತು ಎಲ್ಲರಿಗೂ ಒಂದು ಪ್ರಧಾನಮಂತ್ರಿಯವರು ಕೂಡ ರಾಜೀನಾಮೆ ಕೊಡಬೇಕೆಂದು ನಾವು ನಮ್ಮ ಸಂಘಟನೆ ಮುಖಾಂತರ ಕೇಳಿಕೊಳ್ತಿದ್ದೇವೆ. ಸಂಜಯ್ ಭೋಸ್ಲೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಭೀಮಸೇನೆ, ಕಲಬುರಗಿ. ಆಳಂದ ಪಟ್ಟಣದಲ್ಲಿ ಕರ್ನಾಟಕ ಭೀಮಸೇನೆಯಿಂದ ಈ ಒಂದು ಬೃಹತ್ ರಸ್ತಾರೋಪ ಮತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಇವತ್ತ ಈ ದೇಶದಲ್ಲಿ ಮನುವಾದಿಗಳ ಸರ್ಕಾರ ಮತ್ತು ಏನು BJP ಸರ್ಕಾರ ಇದೆ, ಇವತ್ತ ನಮ್ಮ ವಿದ್ಯಾರ್ಥಿ ಮತ್ತು ಮಹಿಳೆ ಮಕ್ಕಳು ಎನ್ನದೆ ಇವತ್ತ ಹಲ್ಲೆ ಮಾಡಿ ಅವರನ್ನು ತೊಂದರೆ ಕೊಡ್ತಾ ಇದೆ ಮತ್ತು ನೀಟ್ ವಿಷಯದಲ್ಲಿ ಪೇಪರ್ ಲೀಕ್ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನ್ಯಾಯ ಮಾಡಿದೆ. ಇವತ್ತು ಅನೇಕ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಸುಮಾರು 20 ವಿದ್ಯಾರ್ಥಿಗಳು ನಾವು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಮೋದಿಯವರು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು. ಈ ಕೇಂದ್ರ ಸರ್ಕಾರ ತೊಲಗಬೇಕು ಅನ್ನುವ ಒಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಆಳಂದ ಪಟ್ಟಣದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.
ಬಂಧುಗಳೇ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ರೈತರ ಮೇಲೆ ಅನ್ಯಾಯ, ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ, ಬಡವರ ಮೇಲೆ ಅನ್ಯಾಯ, ದಲಿತರ ಮೇಲೆ ಅನ್ಯಾಯ, ಈ ರೀತಿ ಸರಣಿ ಅನ್ಯಾಯಗಳನ್ನು ಮಾಡುತ್ತಾ ಇವತ್ತ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಿರುವ ಕೇಂದ್ರ ಹೇಡಿ ಸರ್ಕಾರ ಇವತ್ತು ತೊಲಗಬೇಕು. ಯಾಕಂತಂದ್ರೆ ಇವತ್ತ ಈ ದೇಶದಲ್ಲಿ ಈ ದೇಶ ಯುವಕರಿಂದ ನಿಂತಿದೆ. ಯುವಕರ ಮೇಲೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಆ ಯುವಕರ ಭವಿಷ್ಯವನ್ನು ಅದನ್ನು ಕೂಡ ಹಾಳು ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಅದನ್ನು ಖಂಡಿಸಿ ಆಳಂದ ಪಟ್ಟಣದಲ್ಲಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮತ್ತು ಇವತ್ತು ಕರ್ನಾಟಕ ಭೀಮಸೇನೆಯಿಂದ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ರಾಜ್ಯ ತುಂಬ ಇವತ್ತು ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ನಿನ್ನೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಒಂದು ದೊಡ್ಡ ಹಲ್ಲೆಯಾಗಿದೆ. ಅದರಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚರ್ಮ ಕಿತ್ತು ಹಾಗೆ ಇವತ್ತು ಪೊಲೀಸರು ಹೊಡೆದಿದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಅದಕ್ಕಾಗಿ ಇವತ್ತು ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗಬೇಕು. ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ನಾನು ಈಗ ಒಂದು ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಆಳಂದ ತಾಲೂಕಿನಿಂದ ನಾವು ಮಾನ್ಯ ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಅದು ಇವತ್ತು ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಬೇಕು. ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಂತ ಮತ್ತು ಲಾಠಿ ಚಾರ್ಜಲ್ಲಿ ಏನು ಪೆಟ್ಟು ತಿಂದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರದಿಂದ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಆ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಬೇಕಂತ ಇನ್ನೂ ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ನಾವು ಈ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ. ಅದಕ್ಕಾಗಿ ತಾವು ಕೂಡ ಏನು ಬಂದು ಇಲ್ಲಿ ನಮ್ಮನ್ನು ಪತ್ರಕರ್ತರು ಹಾಗೂ ಪೊಲೀಸರು ಇವತ್ತು ಎಲ್ಲರೂ ಬಂದು ನಮ್ಮನ್ನು ಕೂಡ ಸಹಕರಿಸಿ ನಮ್ಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಹೇಳುತ್ತೇನೆ. ಅದೇ ರೀತಿಯಾಗಿ ಈಗ ನಮ್ಮ ಸಂಜಯ್ ಭೋಸ್ಲೆಯವರು ಈ ಪ್ರತಿಭಟನೆ ಕುರಿತು ಮಾತಾಡ್ತಾರೆ. ತಾವೆಲ್ಲರೂ ಶಾಂತವಾಗಿರಬೇಕು. ಸ್ವೀಕರಿಸಿರ್ತಕ್ಕಂಥ